ಬೆಳಿಗ್ಗೆ ಟೈಮಲ್ಲಿ ಟೈಮ್ ಇಲ್ಲಪ್ಪ, ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮ್ ಆಗಿದೆ, ದಿಢೀರಂತ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದರೆ ರವಾ ದೋಸೆ ಒಂದು 30 ನಿಮಿಷದಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಎರಡು ವಿಧಾನದಲ್ಲಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಚಿರೋಟಿ ರವಾನ ತೊಗೊಂಡಿದ್ದೀನಿ. ಅಂದರೆ ಚಿಕ್ಕದಾಗಿ ಬರುತ್ತಲ್ವ ಬಿಳಿ ರವೆ, ಆ ರವವನ್ನು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಚಿರೋಟಿ ರವೆ, ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, ಮತ್ತು ಇಲ್ಲಿ ಜಸ್ಟ್ 2 ಸ್ಪೂನ್ ಅಷ್ಟೇ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಗರಿಯಾಗಿ ಸ್ಟ್ರಕ್ಚರ್ ಬರಲಿಕ್ಕೋಸ್ಕರ. ನಂತರ ಇಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಕಂಪ್ಲೀಟಾಗಿ ಚಾಪ್ ಮಾಡಿರಬೇಕು, ಕಂಪ್ಲೀಟಾಗಿ ಚಿಕ್ಕದಾಗಿರಬೇಕು. ನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಕಲ್ಲಲ್ಲಿ ಕುಟ್ಟಾದರೂ ಹಾಕ್ಕೊಳ್ಬೋದು, ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಕರಿಕಾಳು ಕೂಡ ಹಾಕ್ಕೊಳ್ಬೋದು. ಹಾಗೆ ಶುಂಠಿನ ಕಲ್ಲಲ್ಲಿ ಜಜ್ಜಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಳ್ಳೋವಾಗ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಾಯಲ್ಲಿ ಹಾಗೆ ಸಿಗುತ್ತೆ ಅದು ದೋಸೆ ತಿನ್ನುವಾಗ. ನಂತರ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಲಾಸ್ಟಿಗೆ ಹಾಕ್ಕೊಳ್ಳೋಣ ಉಪ್ಪನ್ನು. ನಂತರ ಒಂದು ಚಿಟಿಕೆ ಸೋಡಾನ ಹಾಕ್ಕೊಂಡು ಒಂದು ಘಮ ಬರಲಿಕ್ಕೋಸ್ಕರ MTR ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇಲ್ಲಾಂದರೆ ಅಜ್ವೈನ್ ಕೂಡ ಹಾಕ್ಕೊಳ್ಬೋದು. ಕೈಯಲ್ಲಿ ಈ ರೀತಿ ಮೊದಲು ನಾವು ಹಾಕ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳು ಕೂಡ ಮಿಕ್ಸ್ ಆಗಬೇಕು. ಆ ರೀತಿ ಕೈಯಲ್ಲಿ ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕಂಪ್ಲೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಯಾವ ಕಪ್ಪಲ್ಲಿ ರವಾನ ತೊಗೊಂಡಿದ್ದೀವಿ ಆ ಕಪ್ಪಲ್ಲಿ ಇವಾಗ ಒಂದು 3 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1, 2 ಮತ್ತು 3 ಕಪ್ಪನ್ನು ಕಂಪ್ಲೀಟಾಗಿ 3 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ನಮ್ಗೆ ಬೇಕಂದರೆ ಆಮೇಲೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ. ಒಂದೊಂದು ರವೆ ಮತ್ತು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ನೀರನ್ನು ಜಾಸ್ತಿ ಕುಡಿಯುತ್ತೆ, ಒಂದೊಂದು ನೀರು ಅಷ್ಟೊಂದು ಹಿಡಿಯೋದಿಲ್ಲ. ಒಂದೊಂದು ರವೆ ಆಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು ಹಿಡಿಯೋದಿಲ್ಲ ನೀರನ್ನು ಭಾಳ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಹಾಕ್ಕೊಳ್ಳೋವಾಗ ಒಂದು 3 ಕಪ್ ಹಾಕ್ಕೊಳ್ಳಿ, ನಂತರ ನಾವು ಬೇಕಾದರೆ ಇನ್ನೊಂದು ಕಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾನು ಟೋಟಲಾಗಿ ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡೆ. ಇಲ್ಲಿ ಟೋಟಲಾಗಿ 3.5 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತೇನಿಲ್ಲ ಗೈಸ್. ನಾವು ಸ್ವಲ್ಪ ನೀರು ಹೆಚ್ಚಾದರೂ ನಡೆಯುತ್ತೆ, ಕಮ್ಮಿ ಆದರೂ ನಡೆಯುತ್ತೆ, ಅಷ್ಟೊಂದು ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಇದನ್ನೇನಲ್ಲ ಅಂದರೂ 1 ಅವರ್ ಆದರೂ ಕಂಪ್ಲೀಟಾಗಿ ಬಿಡಬೇಕು. ಟೈಮ್ ಇಲ್ಲಪ್ಪ ಅಂದರೆ ಒಂದು 30 ಮಿನಿಟ್ ಬಿಟ್ಟರು ಕೂಡ ನಡೆಯುತ್ತೆ. ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮುಷ್ಟಿ ಆಗುವಷ್ಟು ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಶುಂಠಿ, ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿನ ಹಾಕೊಂಡು, ಒಂದು 4 ಬೆಳ್ಳುಳ್ಳಿ ಎಸಳು, ಒಂದು ಮುಷ್ಟಿ ಆಗುವಷ್ಟು ಪುಟಾಣಿ ಮತ್ತು ಆಲ್ರೆಡಿ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ಈ ರೀತಿ ಕಂಪ್ಲೀಟಾಗಿ ಗಟ್ಟಿಯಾಗಿಯೇ ರುಬ್ಕೊಂಡು ಬರೋಣ. ನಮಗೆ ಆಮೇಲೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕು ಆ ಪ್ರಕಾರ ನಾವು ನೀರನ್ನು ಹಾಕ್ಕೊಳ್ತಾ ಹೋಗೋಣ. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಚಟ್ನಿನ. ಮತ್ತು ನಮಗೆ ಎಷ್ಟು ನೀರು ಬೇಕು ಅದೇ ಒಂದು ಮಿಕ್ಸಿ ಬೌಲಲ್ಲಿ ನೀರು ಹಾಕ್ಕೊಂಡು, ಎಷ್ಟು ನೀರು ಬೇಕು, ಗಟ್ಟಿ ಬೇಕಂದರೆ ಗಟ್ಟಿ ಮತ್ತು ಸ್ವಲ್ಪ ನೀರಾಗಿರ್ಬೇಕಂದ್ರೆ ನೀರಾಗಿ ಹಾಕ್ಕೊಂಡು ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ರವಾ ದೋಸಾಕ ಒಂದು ಒಳ್ಳೆ ಚಟ್ನಿ ಅಂದರೆ ಈ ಕಾಯಿ ಚಟ್ನಿ ಗೈಸ್, ಸೂಪರ್ ಆಗಿರುತ್ತೆ. ಮನೇಲಿ ಟ್ರೈ ಮಾಡಿ ಹೇಳಿ. ಹಾಗೆ ಮೇಲೆಗಡೆ ಒಗ್ಗರಣೆ ಹಾಕಲಿಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಇಲ್ಲಿ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಲಾಸ್ಟಿಗೆ ಕರಿಬೇವನ್ನ ಹಾಕ್ಕೊಂಡು ಈ ರೀತಿ ಸೌಟನ್ನು ಈ ರೀತಿ ಅಳ್ಳಾಡಿಸಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಎಲ್ಲ. ನಂತರ ಇದನ್ನು ಚಟ್ನಿಗೆ ಹಾಕ್ಕೊಂಡ್ರೆ ನಾವು ಮಾಡಿಟ್ಕೊಂಡಿರುವಂತಹ ಕೋಕೋನಟ್ ಚಟ್ನಿ ರೆಡಿಯಾಗಿರುತ್ತೆ. ಚಟ್ನಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ನಾ ಹೇಳಿರೋ ರೀತಿಯಲ್ಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತೀರಾ. ಹಾಗೆ ನಾವು ಇದನ್ನು ನಾವೊಂದು 30 ಮಿನಿಟ್ವರೆಗೂ ಬಿಟ್ಟಿದ್ದೆ, ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ, ನೆನಲಿಕ್ಕೆ ಇಟ್ಟಿದ್ದೆ ರವಾನ. ಇವಾಗ ನೋಡ್ಬೋದು, ಇವಾಗ ಕಂಪ್ಲೀಟಾಗಿ ನಾವು ಮಾಡಿಟ್ಕೊಂಡಿರುವಂತಹ ರವಾ ದೋಸೆ ಮಾಡಿಟ್ಕೊಂಡಿರುವಂತಹ ಗ್ರೇವಿ ರೆಡಿಯಾಗಿದೆ. ನಂತರ ಇವಾಗ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ಇಲ್ಲಾಂದರೆ ಕಬ್ಬಿನ ಹಂಚು ಕೂಡ ಹಾಕ್ಕೊಳ್ಬೋದು. ಈ ರೀತಿ ಜಸ್ಟ್ ಒಂದು ಬೌಲ್ನ ತೊಗೊಂಡು ಈ ರೀತಿ ಚೆಲ್ಲಿದರೆ ಸಾಕು. ಚೆಲ್ಲಿ ನಂತರ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ಬೇಡ. ಮತ್ತು ಸೈಡಲ್ಲಿ ಈ ರೀತಿ ಎಲ್ಲ ಕಂಪ್ಲೀಟಾಗಿ ಎಣ್ಣೆನ ಹಾಕ್ಕೊಳ್ಳೋಣ.
ಇದನ್ನು ನಾವು ಈ ರೀತಿ ಹೊಳಸು ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಸ್ನೇಹಿತರೆ. ನಾವು ಈ ದೋಸೆ ಹಾಕಿದ ಮೇಲೆ ಕಂಪ್ಲೀಟಾಗಿ ಒಂದು 40 ರಿಂದ 50 ಸೆಕೆಂಡ್ಗಳ ಕಾಲ ಅದೇ ರೀತಿ ಬಿಡಬೇಕಾಗತ್ತೆ. ನಂತರ ದೋಸೆ ಈ ರೀತಿ ಹೊಳಿಸಿ ಹಾಕಿಬಿಟ್ರೆ ಸಾಕು, ಕಂಪ್ಲೀಟಾಗಿ ರೆಡಿಯಾಗಿತ್ತು. ಈಗ ನಮ್ಗೆ ಸಾಫ್ಟಾಗಿ ಆಗಿದೆ. ಇವಾಗ ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಾವು ದೋಸೆ ಹಾಕೋ ಟೈಮಲ್ಲಿ ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ರವೆ ಹಾಕ್ಕೊಂಡು ಇನ್ಸ್ಟೆಂಟಾಗಿ ಆವಾಗಲೇ ದೋಸೆ ಬಿಟ್ಟರೆ ರವೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ 2ನೇ ದೋಸೆ ನೋಡ್ತಾ ಇರ್ಬೋದು, ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ ನಂತರ ಅದಕ್ಕೆ ಸೈಡಲ್ಲೆಲ್ಲ ಎಣ್ಣೆ ಹಾಕ್ಕೊಂಡು ಒಂದು 50 ರಿಂದ 60 ಸೆಕೆಂಡ್ಗಳ ಕಾಲ ಅಷ್ಟೇ ಬಿಟ್ಬಿಡೋಣ. ನಂತರ ಇದು ಕಂಪ್ಲೀಟಾಗಿ ಈ ರೀತಿ ಹಂಚನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ರೊಟೇಟ್ ಮಾಡ್ಕೋತಾ ಎಲ್ಲ ಕಡೆನೂ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಜಸ್ಟ್ ಹೊಳಿಸಿ ಹಾಕಿಬಿಟ್ರೆ ಮುಗೀತು. ನಮ್ಮ ಇನ್ಸ್ಟಂಟ್ ರವಾ ದೋಸೆ ರೆಡಿಯಾಗಿರುತ್ತೆ ಸ್ನೇಹಿತರೆ. ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಇದಕ್ಕೆ ರವಾ ದೋಸೆಗೊಂದು ಒಳ್ಳೆ ಬೆಸ್ಟ್ ಚಟ್ನಿ ಅಂದರೆ ಅದು ಕಾಯಿ ಚಟ್ನಿ ಗೈಸ್. ಚಟ್ನಿ ಮತ್ತು ಈ ರವಾ ದೋಸೆ ಎರಡೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಬೈ ಫ್ರೆಂಡ್ಸ್.